ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಅಶ್ವಿನಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಪನ್ನೀರ್ ಕಬಾಬ್ ಮಾಡ್ತಾಯಿದ್ದೀನಿ. ಸೊ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಪ್ರತಿ ಸಾರಿ ಮಕ್ಕಳಿಗೆ ಅಂತ ಮಾಡಿಕೊಡ್ತಾ ಇರ್ತೀನಿ ಅಂತ ಹೇಳೋ ಕಾರಣ, ನನ್ನ ಮಕ್ಕಳಿಗೆ ಜಾಸ್ತಿ ಹೊರಗಡೆ ತಿನಿಸು ಜಾಸ್ತಿ ಕೊಡೋಲ್ಲ. ಸ್ನ್ಯಾಕ್ಸು ಅದು ಇದು ಫ್ರೂಟ್ಸ್ ಮಾತ್ರ ಕೊಡ್ತಾ ಇರ್ತೀನಿ. ಆದರೆ ಹೊರಗಡೆ ತಿಂಡಿ ಕರೆದಿದ್ದು ಜಾಸ್ತಿ ಕೊಡೋಲ್ಲ. ಎಲ್ಲೋ ಒಂದೊಂದು ಸತಿ ಕೊಡ್ತಾಯಿದ್ದೀನಿ, ಬಟ್ ಜಾಸ್ತಿ ಕೊಡ್ತಾ ಇರೋಲ್ಲ. ಯಾಕಂದರೆ ಒಂದು ಸತಿ ನಾವು ಹೆಲ್ತ್ ಇಶ್ಯೂ ಅಂತ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ರೆ ಮಕ್ಕಳು ಅಲ್ಲೇ ಜಾಸ್ತಿ ಕುಗ್ಗೋದು. ಯಾಕಂದರೆ ಹೊರಗಡೆ ತಿನಿಸು ಒಂದು ಸತಿ ಹೆಲ್ತ್ ಇಶ್ಯೂ ಆಗಿಬಿಟ್ರೆ ಎರಡಕ್ಕೂ ಅವ್ರಿಗೆ ಅಡ್ಜಸ್ಟ್ ಆಗಿಬಿಟ್ಟು ರಿಕವರ್ ಆಗಬೇಕಾದ್ರೆ 1 ಮಂತ್ ಆಗುತ್ತೆ. ಸೊ ಹಿಂಗಾಗಿ ನಾನು ಹೊರಗಡೆ ತಿನಿಸು ಅವಾಯ್ಡ್ ಮಾಡಿಬಿಟ್ಟು ಈ ಥರದ್ದೇ ಮನೇಲಿ ಮಕ್ಕಳಿಗೆ ಮಾಡಿಕೊಡ್ತಾ ಇರ್ತೀನಿ. ಸೊ ನಿಮಗೂ ಆದಷ್ಟು ಹೊರಗಡೆ ತಿಂಡಿನ ಕಡಿಮೆ ಮಾಡಿ ಮಕ್ಕಳಿಗೆ. ಎಲ್ರಿಗೂ ಹೊರಗಡೆ ತಿನಿಸು ಮಕ್ಕಳಿಗೆ ಕೊಡೋಲ್ಲ, ಎಲ್ಲೋ ಒಂದು ಕಡೆ ಒಂದಷ್ಟು ಚೆನ್ನಾಗಿ ಕೊಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಇದು ಬೇಡ ಅಂತ ಹೇಳ್ತಾ ಇದ್ದೀನಿ. ಸೊ ಯಾರೂ ಇದು ಮಿಸ್ಯೂಸ್ ಮಾಡ್ಕೋಬೇಡಿ. 200 ಗ್ರಾಮ್ ಆಗೋಷ್ಟು ನಾನು ಪನ್ನೀರ್ ತೊಗೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಮೇಲೆ ಜಾಸ್ತಿ ಬೇಕಾದರೂ ಕೂಡ ಅದು 500 ಗ್ರಾಮಿಂದು ಇದಕ್ಕಿಂತ ಜಾಸ್ತಿನೇ ಸಿಗುತ್ತೆ. ಇದಕ್ಕೆ ನಾನು ಕಾರ್ನ್ಫ್ಲವರ್ ಪೌಡರು ಹಾಗೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ ಜಿಂಜರ್ ಪೇಸ್ಟು ತೊಗೊಂಡಿದ್ದೀನಿ. ಸೊ ಇದು ಬ್ಲ್ಯಾಕ್ ಪೆಪ್ಪರ್ ಅಂದರೆ ಮೆಣಸಿನ್ಕಾಳು ಪೌಡ್ರ್ ಕೂಡ ತೊಗೊಂಡಿದ್ದೀನಿ. ಇದು ಮಸಾಲೆ ಇದು. ಹಾಗೆ ಇದು ಉಪ್ಪು, ಅರಿಶಿನ ಪುಡಿ ಹಾಗೆ ಕಬಾಬ್ ಪೌಡ್ರ್ ತೊಗೊಂಡಿದ್ದೀನಿ. ಖಾರನೇ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಲಿಂಬೆಹಣ್ಣು ಹುಳಿ ಇರುತ್ತೆ, ಬಟ್ ಇದು ಒಂದು ಅರ್ಧ ಹಿಂಡಿದ್ರೆ ಟೇಸ್ಟಿಯಾಗಿರುತ್ತೆ. ಇದನ್ನು ಕಲಿಸ್ಕೊಳ್ಳೋಕ್ಕೆ ಮೊಸರು ತೊಗೊಂಡಿದ್ದೀನಿ. ನೀವು ಬೇಕಾದರೆ ನೀರು ಕೂಡ ಯೂಸ್ ಮಾಡ್ಕೋಬೋದು. ನನಗೆ ಮೊಸರು ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಮೊಸರು ತೊಗೊಂಡಿದ್ದೀನಿ. ಹುಳಿ ಕಡಿಮೆ ಬೇಕು ಅಂದರೆ ಲೆಮನ್ನು ಸ್ಕಿಪ್ ಮಾಡ್ಕೋಬೋದು. ಸೊ ಇವಾಗ ಪನ್ನೀರನ್ನ ಕಟ್ ಮಾಡಿಕೊಂಡು ಅದನ್ನು ನೀಟಾಗಿ ತೊಳೆದಿಟ್ಕೋಬೇಕು. ಯಾಕಂದರೆ ಅದು ಸ್ಟೋರೇಜಲ್ಲಿ ಒಳಗಡೆ ಇಟ್ಟಿರ್ತಾರಲ್ಲ. ಸೊ ಒಂದು ಸತಿ ನಾವು ಕಟ್ ಮಾಡಿಬಿಟ್ಟು ಹಾಗೆ ಅದು ಕಟ್ ಮಾಡೋಕ್ಕಿಂತ ಮುಂಚೆನೇ ಸ್ವಲ್ಪ ನೀರಲ್ಲಿ ಎತ್ಬಿಟ್ಟು ತೆಗಿಬೇಕು. ಈ ಥರ ನಾವು ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಡ್ಲೇಬೇಕು. ಯಾಕಂದರೆ ಹೊರಗಡೆದು ಕೊಡೋಲ್ಲ ಅಂದ್ಬಿಟ್ಟು ಮನೆಯಲ್ಲೂ ಏನೂ ಮಾಡಿಕೊಡ್ಲಿಲ್ಲ ಅಂದರೆ ಹುಡುಗರಿಗೆ ಆಟೋಮೆಟಿಕ್ಕಾಗಿ ಹೊರಗಡೆ ತಿಂಡಿ ಅಟ್ರಾಕ್ಷನ್ ಆಗೇ ಆಗುತ್ತೆ. ಈಗ ಒಂದು ಪಾತ್ರೆಯಲ್ಲಿ ನಾನು 2ರಿಂದ 3-4 ಸ್ಪೂನಷ್ಟು ನಾನು ಕಾರ್ನ್ಫ್ಲವರ್ ತೊಗೊತಾಯಿದ್ದೀನಿ. ಸೊ ಇದಕ್ಕೆ ನಾನು ಸ್ವಲ್ಪ ಅಕ್ಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಏನು ಹಾಕಲ್ಲ, 1.5 ಸ್ಪೂನಷ್ಟು ಹಾಕೋತಿದ್ದೀನಿ. ಇದಕ್ಕೆ ಮಸಾಲೆ ಪೌಡ್ರ್ ಹಾಕ್ಕೋತಿದ್ದೀನಿ. ಇದು ಮೆಣಸಿನ್ಕಾಳು ಪೌಡ್ರು, ಇದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸೊ ಇದಕ್ಕೆ ಅರಿಶಿನ ಪುಡಿ ಹಾಗೆ ಕಬಾಬ್ ಪೌಡ್ರ್ ಕೂಡ ಹಾಕೋತಾ ಇದ್ದೀನಿ. ಹಾಗೆ ಇವಾಗ ಬೆಳ್ಳುಳ್ಳಿ ಅಲ್ಲದ್ದು ಪೇಸ್ಟ್ ಕೂಡ ಮಾಡಿದ್ದೀನಿ. ಇದು ನಿಮಗೆ ಬೇಕಂದ್ರೆ ವಿಡಿಯೋದಲ್ಲಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಬೇಕಂದರೆ ವಿಡಿಯೋ ಚೆಕ್ ಮಾಡಿ ಸಿಗುತ್ತೆ. ಈ ಥರ ಡಿಶಸ್ ಬೇಗ ಆಗಬೇಕಾದ್ರೆ ಈ ಥರ ರೆಡಿ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಖಾರ ತುಂಬ ಸ್ಪೈಸಿ ಇರಲಿ ಅಂತ ನಾನು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ನೀಟಾಗಿ ಎಲ್ಲ ಕಲಿಸ್ಕೋಬೇಕು. ಸಾಮಾನೆಲ್ಲ ಹಾಕಿದ್ಮೇಲೆ ಒಂದು ಸತಿ ಡ್ರೈ ಇರುವಾಗಲೇ ಕ್ಲೀನಾಗಿ ಕಲಿಸ್ಕೊತಾ ಇದ್ದೀನಿ. ಇವಾಗ ಇದಾಗಿದೆ. ಇದಕ್ಕೆ ಮೊಸರು ಹಾಕ್ಕೊಂಡು ಕಲಿಸಿದ್ದೀನಿ. 1 ಕಪ್ ಆಗುವಷ್ಟು ನಾನು ಮೊಸರು ತೊಗೊಂಡಿದ್ದೀನಿ. ಸೊ ಇದಕ್ಕೆ ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ಮಾತ್ರ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಮೊಸರು ಬೇಡ ಅಂದರೆ ಸ್ಕಿಪ್ ಮಾಡಿಬಿಟ್ಟು ನೀರು ಹಾಕಿ ಕಲಿಸ್ಕೊಳ್ಳಿ. ಸೊ ಇದಕ್ಕೆ ನಾನು ಲೆಮನ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ನೀವು ಸ್ಕಿಪ್ ಮಾಡ್ಕೋಬೋದು. ನಾನು ಇದರಲ್ಲಿ ಒಂದರಲ್ಲಿ ಅರ್ಧ ಕೂಡ ಕಟ್ ಮಾಡಿ ಹಾಕ್ತೀನಿ. ಹಾಗೆ ಲಿಂಬೆಹಣ್ಣು ತುಂಬ ಗಟ್ಟಿಯಾಗಿರುತ್ತೆ ಹಿಟ್ಟಲ್ಲಿ, ಅಂದರೆ ಈ ಥರ ಪ್ರೆಸ್ ಮಾಡಿಬಿಟ್ಟು ನಾವು ನೀಟಾಗಿ ಒಂದು ಸತಿ ಕಟ್ ಮಾಡಿಬಿಟ್ರೆ ತುಂಬ ರಸ ಚೆನ್ನಾಗಿ ಬರುತ್ತೆ. ಹೀಗೆ ಕಟ್ ಮಾಡಿದರೆ ಅದು ರಸ ಸ್ವಲ್ಪ ಬರೋದು ಕಡಿಮೆ. ಯಾಕಂದರೆ ಹೋದ ತಕ್ಷಣವೇ 1-2-3 ದಿವಸ ಆದರೆ ಒಂಥರ ಒಣಗಿರೋ ಥರ ಆಗಿರುತ್ತೆ. ಈ ಥರ ಪ್ರೆಸ್ ಮಾಡಿದರೆ ಅದು ರಸ ಒಂದು ಸತಿಗೆ ಬಂದುಬಿಡುತ್ತೆ. ಪನ್ನೀರ್ ಕಬಾಬಲ್ಲಿ ತುಂಬ ಹುಳಿ ಹಾಗೆ
ಖಾರ ಕೂಡ ಇದ್ರೂ ಕೂಡ ತುಂಬ ಸ್ಪೈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈ ಕಬಾಬ್ ನೋಡಿದ್ರೇ ತುಂಬ ಬಾಯಲ್ಲಿ ನೀರು ಬರುತ್ತೆ. ಮನೆಯವ್ರು ಒಂದು ಸತಿ ಮಾಡಿಕೊಟ್ರೆ ಈ ವಾರದಲ್ಲಿ 1-2 ಸತಿ ಆದರೂ ಮಾಡಿಕೊಡಮ್ಮ ಅಂತ ಮಕ್ಕಳು ಹೇಳೇ ಹೇಳ್ತಾರೆ. ಸೊ ಡೆಫಿನೆಟ್ಲಿ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ. ಸೊ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂಚೂರು ಮಾತ್ರ ನೀರು ಹಾಕೋತಾ ಇದ್ದೀನಿ, ಯಾಕಂದರೆ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಹೀಗಾಗಿ ನಾನು ಒಂದು ಸ್ವಲ್ಪ ಮಾತ್ರ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಮೊಸರು ಬೇಡ ಅಂದರೆ ಬೇಡವೇ ಬೇಡ, ನೀರು ಮಾತ್ರ ಹಾಕ್ಕೊಂಡು ಕಲಿಸ್ಕೋಬೋದು. ಸೊ ಇದಾಗಿದೆ. ಇದಕ್ಕೆ ನಾನು ಪನ್ನೀರ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ನೀಟಾಗಿ ಕಲಿಸ್ತಾ ನಾವು ತುಂಬ ಇದು ಗಂಟು ಆಗದೆ ಆ ಥರ ಕಲಿಸಿದ್ರೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ನಾವು ಹಾಕಿದ ಸಾಮಾನು ಅಲ್ಲೆಲ್ಲೇ ಕೂತ್ಕೊಂಡು ನಾವು ಇನ್ನೂ ಮಿಕ್ಸ್ ಮಾಡದೇ ಇದ್ದರೆ ಅದು ಟೇಸ್ಟ್ ಬರೋಲ್ಲ. ಸೊ ಲೆಮನ್ ಇದೆಲ್ಲ ಹಾಕಿರ್ತೀವಲ್ಲ, ತುಂಬ ಅದು ಎಲ್ಲ ಸಾಮಾನಿಗೆ ತುಂಬ ಚೆನ್ನಾಗಿ ಹಾಕ್ಬಿಟ್ಟು ನಾವು ತಿರುವಾಡಿದ್ರೆ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಪನ್ನೀರ್ನ ಇದಕ್ಕೆ ಸೇರಿಸ್ಕೊತಾ ಇದ್ವಿ. ಇದನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು 1/2 hour ನಾವು ನೆನೆ ಇಟ್ಟರೆ ಅದೆಲ್ಲ ಪನ್ನೀರೆಲ್ಲ ಉಪ್ಪು ಖಾರ ಹುಳಿ ಇದೆಲ್ಲ ಹಾಕಿರೋದನ್ನೇ ಹೀರ್ಕೊಳ್ಳುತ್ತೆ. ಟೈಮ್ ಇದ್ದರೆ ಒಂದು 1/2 hour ಬಿಡಿ, ಇಲ್ಲಾಂದರೆ ಒಂದು 10 ನಿಮಿಷ ಆದರೂ ಬಿಡಿ, ಆವಾಗ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಇದನ್ನ ಕಲಸಿಟ್ಟು ಒಂದು 1/2 hour ಬಿಡ್ತಾಯಿದ್ದೀನಿ. ಸೊ ಎಲ್ಲ ಇದು ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಇವಾಗ ನಾನು ಪಾತ್ರೆ ಇಡ್ತಾಯಿದ್ದೀನಿ. ಇದಾದಮೇಲೆ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಕರಿಯೋಕ್ಕೆ ಎಣ್ಣೆ ಹಾಕೋತೀನಿ. ಸೊ ಇವಾಗ ಎಣ್ಣೆ ಕಾದಿದೆ. ನಾನು 1/2 hour ಬಿಟ್ಟಿದ್ದೆ ಇದನ್ನ ಕಲಸಿಟ್ಟು. ಸೊ ಇವಾಗ ಒಂದೊಂದೇ ಹಾಕ್ತಾಯಿದ್ದೀನಿ. ಅದು ಹಾಕಿದ ತಕ್ಷಣ ಹೇಳಲ್ಲ. ಸೊ ಈ ಕಲರ್ ಬರೋವರೆಗೂ ಬಿಡಬೇಕು. ಸೊ ಈ ಥರ ಆದರೆ ಆಗಿದೆ ಅಂತ ಅರ್ಥ. ಸೊ ಈ ಕಲರ್ ಬಂದಿದೆ, ರೆಡಿಯಾಗಿದೆ ಫ್ರೆಂಡ್ಸ್. ಈ ಥರ ಕಬಾಬು ಲಾಸ್ಟಲ್ಲಿ ನಾನು ಇದೆಲ್ಲ ಕರೆದ ತಕ್ಷಣವೇ ಸ್ವಲ್ಪ ಅದರಲ್ಲೇ ಕರ್ಬೇವು ಸೊಪ್ಪು ಹಾಕ್ಬಿಟ್ಟು ಕರೆದಿದ್ದೀನಿ. ಅದು ಇನ್ನೂ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.